ಈ ವ್ಯಕ್ತಿಯಲ್ಲಿ ಎಲ್ಲನೂ ಇತ್ತು, ಕೊರತೆಯೂ ಇತ್ತು. ಓಕೆ, ಆದರೆ ಅವನಿಗೂ ನಮಗೂ ಇರೋ ವ್ಯತ್ಯಾಸ ಏನಂದರೆ, ಅವರು ಕೊರತೆಯನ್ನು ಜೊತೆಗೆ ಆರಾಮ್ಸೆ ಬೇರೆ ಯಾವುದಕ್ಕೂ ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ತಾ ಇದ್ರು. ಓಕೆ, ನಾವು ಎಲ್ಲದಕ್ಕೂ ತೊಂದರೆ ಮಾಡಿಕೊಂಡು ಕೊರತೆನ ಯೋಚನೆ ಮಾಡ್ತಾ ಇದ್ದೀವಿ ಅಷ್ಟೇ. ಕೊರತೆ ಬಗ್ಗೆ ಅಷ್ಟೆಲ್ಲ ಇರೋದನ್ನು ನಾವು ಗಮನಿಸ್ದೆ ಇಲ್ಲದೆ ಇರೋದ್ರ ಕಡೆ ಚಿಂತೆ ಮಾಡಿಕೊಂಡು ನಮ್ಮ ಸಾಮರ್ಥ್ಯ, ನಮ್ಮ ಶಕ್ತಿಯನ್ನು ನಾವು ಕುಂದಿಸ್ಕೊಳ್ತಾ ಇರ್ತೀವಿ ಚಿಂತೆ ಮಾಡಿ ಮಾಡಿ. ದಶರಥ ಏನಾದರೂ ಮಕ್ಕಳಿಲ್ಲ ಅನ್ನೋದನ್ನು ಚಿಂತೆ ಮಾಡಿದ್ದಿದ್ರೆ ಇವತ್ತು ದಶರಥ ಅಷ್ಟು ಚೆನ್ನಾಗಿ ರಾಜ್ಯ ಆಡಳಿತ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ನೋಡಬೇಕಾಗಿರೋದು, ದಶರಥ ಆ ಒಂದು ಆಡಳಿತನ ನಡೆಸೋದ್ರ ಜೊತೆಗೆ ಕೊರತೆ ಇದ್ದರೂ ಸಹ ಅದು ಅವ್ರಿಗೆ ತೊಂದರೆ ಬರದೇ ಇರೋ ಥರ ನೋಡ್ಕೊಂಡಿದ್ರು. ನಮಸ್ತೆ. ಸ್ಫೂರ್ತಿ ರಾಮಾಯಣ ಒಂದು ಬಾಲಕಾಂಡ ಪುಸ್ತಕ ಬರೆದಿರೋದು ಜಗದೀಶ ಶರ್ಮಾ ಸಂಪಾ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ. ಚಾಪ್ಟರ್ನ ಹೆಸರು ಇರಲಿ ಬಿಡಿ ಕೊರತೆ. ಇರಲಿ ಬಿಡಿ ಕೊರತೆ ಅಂತಾನೆ ಚಾಪ್ಟರ್ ಹೆಸರು. ಏನಿದೆ ಇದರಲ್ಲಿ ನೋಡೋಣ. ಇಲ್ಲಿ ನಮ್ಮ ಬದುಕು ಬಗ್ಗೆನೂ ಹೇಳೋದ್ರ ಜೊತೆಗೆ ರಾಮಾಯಣದ ಒಂದು ಸ್ಟೋರಿನ ತಗೊಂಡು ಕನೆಕ್ಟ್ ಮಾಡ್ತಾ ಇರೋದು. ಓಕೆ, ನಮ್ಮ ಬದುಕಿನಲ್ಲಿ ಏನೆಲ್ಲ ತುಂಬಿರುತ್ತದೆ? ವಿದ್ಯೆ ಇರುತ್ತೆ, ಬುದ್ಧಿ ಇರುತ್ತೆ, ಸಾಮರ್ಥ್ಯ ಇರುತ್ತೆ, ಒಳ್ಳೆಯ ಉದ್ಯೋಗವಿರುತ್ತೆ, ಹಣ ಇರುತ್ತೆ, ಒಳ್ಳೆಯ ಸಂಗಾತಿಯ ಭಾಗ್ಯವಿರುತ್ತೆ, ಎಲ್ಲರೊಂದಿಗೆ ಚೆನ್ನಾಗಿರೋ ಸಂಬಂಧ ಇರುತ್ತೆ, ಸಾಮಾಜಿಕ ಸ್ಥಾನಮಾನವಿರುತ್ತೆ. ಆದರೆ ಇಷ್ಟೆಲ್ಲ ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ನಂಗೆ ಯಾರಾದರೂ ಮ್ಯಾಮ್ ನಂಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಕಳಿಸಿದ್ರೆ 2 ಕಾಲಮ್ ಕೊಟ್ಬಿಟ್ಟು ಇದನ್ನು ಫಿಲ್ ಮಾಡಿ ಕಳಿಸಿ ಅಂತೀನಿ. ಒಂದು, ನಿಮ್ಮ ಲೈಫಲ್ಲಿ ನಡೀತಿರೋ ಎಲ್ಲ ಒಳ್ಳೆ ಘಟನೆಗಳನ್ನು ಲಿಸ್ಟ್ ಮಾಡಿ, ನಿಮ್ಮ ಲೈಫಲ್ಲಿ ನಡೀತಾ ಇರೋ ಕೆಟ್ಟ ಘಟನೆನ ಲಿಸ್ಟ್ ಮಾಡಿ ಅಂತ ಹೇಳ್ತೀನಿ. ಯಾವುದು ಜಾಸ್ತಿ ಇರುತ್ತೆ ಚೆಕ್ ಮಾಡ್ತೀನಿ. ಅದರಲ್ಲೇ ಗೊತ್ತಾಗುತ್ತೆ ನೀವು ನಿಮ್ಮ ಲೈಫ್ನ ನೀವೇ ಎಷ್ಟು ನೆಗೆಟಿವಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂತ. ನಿಮಗೆಲ್ಲ ಅರ್ಥ ಆಯಿತು ಅನಿಸುತ್ತೆ. ಈ ಹೋಮ್ವರ್ಕ್ ನೀವು ಮಾಡ್ಬೋದು. ಓಕೆ, ಎಲ್ರಿಗೂ ಗೊತ್ತಾಗುತ್ತೆ ಏನು ಅಂತ ಹೇಳಿ. ಸೊ ಇಲ್ಲಿ ಎಲ್ಲ ಚೆನ್ನಾಗಿದ್ರೂ ಕೂಡ ನಮ್ಮಲ್ಲಿರೋ ಕೊರತೆಯನ್ನು ಮಾತ್ರ ನಾವು ನೋಡ್ತಾ ಇರ್ತೀವಿ. ಇಷ್ಟೆಲ್ಲ ಇದ್ದರೂ ಏನೋ ಒಂದು ಕೊರತೆ ಇದ್ದೇ ಇರುತ್ತೆ. ಅದು ನಮ್ಮನ್ನು ಕಾಡ್ತಾನೇ ಇರುತ್ತೆ. ಅದರಿಂದಾಗಿ ಬೇರೆ ಕ್ಷೇತ್ರದಲ್ಲೂ ಕೂಡ ನಮ್ಮ ಕಾರ್ಯ ಸಾಮರ್ಥ್ಯ ಕುಂಠಿತವಾಗುತ್ತೆ. ಇದನ್ನು ನಾವು ನೋಡ್ಕೋಬೇಕು ಇಲ್ಲಿ. ಅಂದರೆ ನಾವು ಬರೀ ಕೊರತೆ ಬಗ್ಗೆ ಯೋಚನೆ ಮಾಡೋದ್ರಿಂದ ಏನಾಗುತ್ತೆ, ನಾವು ಇನ್ನೂ ಏನೆಲ್ಲ ಪಡ್ಕೋಬೇಕಾಗಿದೆ ಅದನ್ನು ಪಡ್ಕೊಳ್ಳೋಕ್ಕಾಗಲ್ಲ. ಆಲ್ರೆಡಿ ಇವಾಗ ಏನಿದೆ ಅದನ್ನು ಅನುಭವಿಸೋಕ್ಕಾಗಲ್ಲ. ಆ ಥರದ ಒಂದು ಸ್ಥಿತಿಗೆ ನಾವು ಹೋಗಬೇಕಾಗತ್ತೆ. ನಮ್ಮ ಸಾಮರ್ಥ್ಯವನ್ನು ನಾವು ಕಡಿಮೆ ಮಾಡ್ಕೊಂಡ್ಬಿಡ್ತೀವಿ. ಸೊ ಹಾಗಾಗಿ ಸದಾ ಏನೋ ಚಿಂತೆ ಇರುತ್ತೆ ನಮಗೆ. ಏನಿಲ್ಲ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀವಿ, ಇದ್ದದ್ದನ್ನು ಅನುಭವಿಸೋದೇ ಇಲ್ಲ. ಹಾಗಾಗಬಾರದು. ಒಂದು ಕೊರತೆಯಿಂದಾಗಿ ಬೇರೆ ಎಲ್ಲ ಶೂನ್ಯ ಅಂತ ಅನಿಸ್ಬಾರ್ದು ಅಲ್ವಾ. ಎಲ್ಲವೂ ಭಗವಂತ ಕೊಟ್ಟಿದ್ದಾನೆ. ಏನೋ ಒಂದು ಕೊರತೆ ಇದೆ, ಅದು ದೊಡ್ಡ ಕೊರತೆನೋ ಚಿಕ್ಕ ಕೊರತೆನೋ ಓಕೆ, ಬಟ್ ಒಂದು ಕೊರತೆ, 1-2-3 ಕೊರತೆ ಅಷ್ಟೇ ತಾನೆ. ಬಟ್ 100 ಒಳ್ಳೇದು ಕೊಟ್ಟಿದ್ದಾರಲ್ಲ, ಅದನ್ನು ನಾವು ಥಿಂಕ್ ಮಾಡಬೇಕು. ರಾಮಾಯಣದಲ್ಲಿ ಇದಕ್ಕೊಂದು ಸ್ಫೂರ್ತಿ ನೀಡುವ ವ್ಯಕ್ತಿತ್ವ ಇದೆ. ಆ ವ್ಯಕ್ತಿಗೆ ಒಬ್ಬ ಮನುಷ್ಯನಲ್ಲಿ ಇರುವುದಕ್ಕಿಂತ ಹೆಚ್ಚಿಂದೆಲ್ಲ ಇತ್ತು. ಓಕೆ, ಅಂದರೆ ಇಲ್ಲಿ ಇದೆ ಒಬ್ಬರಲ್ಲಿ, ರಾಮಾಯಣದಲ್ಲಿರುವಂತಹ ಒಬ್ಬ ವ್ಯಕ್ತಿಯಲ್ಲಿ ಈ ವ್ಯಕ್ತಿತ್ವ ಇದೆ. ಸೊ ಅವ್ರ ಬಗ್ಗೆ ಇಲ್ಲಿ ಹೇಳ್ತಾ ನಮಗೆ ಕನೆಕ್ಟ್ ಮಾಡಿದ್ದಾರೆ. ಓಕೆ, ಅದರ ಒಂದು ದೊಡ್ಡ ಕೊರತೆ ಇತ್ತು. ಏನು ಗೊತ್ತಾ? ಆ ಕೊರತೆ ಅವನ ಇನ್ನುಳಿದ ಸಾಧನೆಗೆ ತೊಡಕಾಗದಂತೆ ಅವನು ನಿರ್ವಹಿಸುತ್ತಿದ್ದ. ಅವನಲ್ಲೂ ಕೂಡ ಒಂದು ದೊಡ್ಡ ಕೊರತೆ ಇತ್ತು. ಈ ವ್ಯಕ್ತಿಯಲ್ಲಿ ಎಲ್ಲನೂ ಇತ್ತು, ಕೊರತೆಯೂ ಇತ್ತು. ಓಕೆ, ಆದರೆ ಅವನಿಗೂ ನಮಗೂ ಇರೋ ವ್ಯತ್ಯಾಸ ಏನಂದರೆ, ಅವರು ಕೊರತೆಯನ್ನು ಜೊತೆಗೆ ಆರಾಮ್ಸೆ ಬೇರೆ ಯಾವುದಕ್ಕೂ ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ತಾ ಇದ್ರು. ಓಕೆ, ನಾವು ಎಲ್ಲದಕ್ಕೂ ತೊಂದರೆ ಮಾಡಿಕೊಂಡು ಕೊರತೆನ ಯೋಚನೆ ಮಾಡ್ತಾ ಇದ್ದೀವಿ ಅಷ್ಟೇ. ಕೊರತೆ ಬಗ್ಗೆ ಚಿಂತೆ ಮಾಡಬಾರ್ದು ಅಂತ ಏನಿಲ್ಲ, ಆದರೆ ಅದಕ್ಕೊಂದು ರೀತಿ ಇದೆ. ಆ ಸೂಕ್ಷ್ಮತೆ ಗೊತ್ತಾಗೋ ತನಕ ಥಿಂಕ್ ಮಾಡದೇ ಇದ್ದರೆ ಒಳ್ಳೆಯದು. ಓಕೆ, ಏನಂದರೆ ಸೂರ್ಯವಂಶ ಶ್ರೇಷ್ಠರಾದ ರಾಜರುಗಳು ಬದುಕಿ ಹೋದ ಮಹಾನ್ ವಂಶ. ಮನು, ಇಕ್ಷ್ವಾಕು, ಮಧಾಂತ, ಸರಗ, ಭಗೀರಥ, ದಿಲೀಪ,
ಅಜ, ರಘು ಎಷ್ಟೋ ಮಹಾತ್ಮರು ಆ ವಂಶದಲ್ಲಿ ಜನಿಸಿದರು. ಅವರು ಆಳುತ್ತಿದ್ದ ಕೋಸಲ ಸಂಪದ್ಭರಿತವಾದ ರಾಷ್ಟ್ರ. ಅವರ ರಾಜಧಾನಿ ಅಯೋಧ್ಯೆ, ಅದ್ಭುತವಾದ ನಗರ. ಈಗ ಅದನ್ನು ಆಳುತ್ತಿದ್ದ ದಶರಥನಿಗೆ 8 ಮಂದಿ ಮಂತ್ರಿಗಳು. ಅವರು ರಾಜ್ಯಾಡಳಿತದಲ್ಲಿ ಸಮರ್ಪಕರಿದ್ದರು, ಅಂದರೆ ಸಮರ್ಥರಿದ್ದರು. ವಶಿಷ್ಠರು ಅವರ ಪುರೋಹಿತರಾಗಿದ್ದರು. ವಾಮದೇವರಂಥವರು ಋತ್ವಿಜರು ಅವನಿಗೆ 3 ಪ್ರೀತಿ ಮಾಡುವಂತಹ ಪತ್ನಿಯರಿದ್ದರು. ಆಯಿತಾ. ದಶರಥ ಅಂದರೆ ಇಲ್ಲಿ ನೋಡಿ ಏನು ನೋಡ್ತಾ ಹೋಗಬೇಕು. 8 ಜನ ಒಳ್ಳೊಳ್ಳೆ ಮಂತ್ರಿಗಳಿದ್ದರು, ವಶಿಷ್ಠರು ಪುರೋಹಿತರಾಗಿದ್ದರು, ತುಂಬ ಪ್ರೀತಿ ಮಾಡುವಂತಹ ಪತ್ನಿಯರಿದ್ದರು, ಜೊತೆಗೆ ಅವರು ವಿದ್ವಾಂಸರಾಗಿದ್ದರು. ಓಕೆ, ಅಂದರೆ ಒಳ್ಳೆ ಸ್ವಭಾವ ಇತ್ತು, ತೇಜಸ್ವಿಯಾಗಿದ್ದರು. ನಗರ ಮತ್ತು ಹಳ್ಳಿಗಳ ಎಲ್ಲ ಪ್ರಜೆಗಳು ಕೂಡ ಅವರನ್ನು ತುಂಬ ಪ್ರೀತಿಸ್ತಾ ಇದ್ದರು. ಹಾಗೆ ಎಲ್ಲವೂ ಅವರ ಕಂಟ್ರೋಲಲ್ಲಿತ್ತು. ರಾಜಶ್ರೀ ಎಂದು ದೇಶಗಳಲ್ಲಿ ಪ್ರಖ್ಯಾತಿಯನ್ನು ಹೊಂದಿದ್ದರು. ಮಹರ್ಷಿಯಂತೆ ಇದ್ದರು. ಅವರು ಅಸಂಖ್ಯ ಮಿತ್ರರನ್ನು ಸಂಪಾದಿಸಿದ್ರು. ಮಹಾನ್ ಪರಾಕ್ರಮಿಯಾಗಿದ್ದರು. ಯುದ್ಧದಲ್ಲಿ ಚತುರರಾಗಿದ್ದರು. ಅವರ ಸೈನ್ಯವೂ ಕೂಡ ಅಸಾಮಾನ್ಯವಾಗಿತ್ತು. ದೇವತೆಗಳಿಗೆ ಸಮರಕ್ಕೆ ಅವರ ಸಹಾಯ ಬಯಸಿದಂತೆ ದೇವತೆಗಳು ಕೂಡ ಅವ್ರ ಜೊತೆಗೆ ಸಾಥ್ ಕೊಡ್ತಾ ಇದ್ರು. ಒಮ್ಮೆಲೆ 10 ದಿಕ್ಕುಗಳಲ್ಲಿ ರಥ ಓಡಿಸಿ ಯುದ್ಧ ಮಾಡುವ ವಿಚಿತ್ರ ಸಾಮರ್ಥ್ಯ ಇವರಿಗಿತ್ತು. ಇವರು ಬರ್ತಿದ್ದಾರೆ ಅಂದರೆ ಶತ್ರುಗಳಿಗೆ ಉಳಿಗಾಲ ಇರಲಿಲ್ಲ. ಪ್ರಜಾಪಾಲನೆಯಲ್ಲಿ ದಶರಥನಂತಹ ನಿಸ್ಸೀಮರು ಇನ್ನೊಬ್ಬರು ಇರೋಕ್ಕೆ ಸಾಧ್ಯನೇ ಇಲ್ಲ. ಅವರು ಮಕ್ಕಳಂತೆ ಅವರನ್ನು ಪಾಲಿಸ್ತಾ ಇದ್ರು. ಪ್ರಜೆಗಳನ್ನು, ಅವರನ್ನು ದಂಧೆಯಂತೆ ಪ್ರಜೆಗಳನ್ನು ಮಕ್ಕಳ ಥರ, ಪ್ರಜೆಗಳು ರಾಜನನ್ನು, ದಶರಥನ ತಂದೆ ಥರ ನೋಡ್ತಾ ಇದ್ರು. ಇಂದ್ರ ಮತ್ತು ಕುಬೇರರಿಗೆ ಇರೋ ಅಷ್ಟು ಹಣ, ಆಸ್ತಿ, ಸಂಪತ್ತು ಎಲ್ಲವೂ ಕೂಡ ದಶರಥನ ಹತ್ರ ಇತ್ತು. ರಾಜ್ಯಭಾರ, ಮನುವಿನ ರಾಜ್ಯಭಾರವನ್ನು ನೆನಪು ಮಾಡುವಷ್ಟು ರಾಜ್ಯ ಇವರಲ್ಲಿ ಇತ್ತು. ಸಮೃದ್ಧಿಯಾಗಿತ್ತು. ಪ್ರಜೆಗಳು ಸಂತುಷ್ಟರಾಗಿದ್ದರು. ಯಾರು ಇನ್ನೊಬ್ಬರ ಆಸ್ತಿಗೆ ಆಸೆ ಪಡ್ತಿರ್ಲಿಲ್ಲ. ಯಾಕಂದರೆ ಎಲ್ಲರೂ ಶ್ರೀಮಂತರಾಗಿದ್ದರು. ಎಲ್ಲರೂ ಶ್ರೀಮಂತರಾದರೆ ಯಾವುದಕ್ಕೂ ಬೇರೆಯವ್ರಿಗೆ ಆಸೆ ಪಡಲ್ಲ ಅಲ್ವಾ. ಎಲ್ಲರೂ ತುಂಬ ಶ್ರೀಮಂತರಾಗಿದ್ದಾಗ ಬೇರೆಯವ್ರು ನೋಡ್ಕೊಂಡು ಹೊಟ್ಟೆಗೆ ಹೆಚ್ಚು ಪಡ್ಕೊಳ್ಳೋದು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಅದಕ್ಕೆ ರಾಮರಾಜ್ಯ ಅಂತ ಕರೀತಾ ಇದ್ದಿದ್ದು. ತನಗೆ ಬೇಕಾದದ್ದು ಸಿಕ್ಕಿಲ್ಲ ಅನ್ನೋಂತಹ ಯಾರೂ ಅವ್ರಿಗಿರಲಿಲ್ಲ. ಮಹರ್ಷಿಗಳಂತೆ ಶುದ್ಧವಾಗಿದ್ದರು. ಸರ್ವರು ಅವರನ್ನು ಪೂಜಿಸುವಂತಹ ಒಂದು ಗುಣಗಳನ್ನು ಇಟ್ಕೊಂಡಿದ್ರು. ಈ ಎಲ್ಲ ಗುಣಗಳನ್ನು ಹೊಂದಿದ್ದವರು ಯಾರು ಅಂದರೆ ದಶರಥ. ಓಕೆ, ಸೊ ಈಗ ನಮ್ಗನ್ಸುತ್ತಲ್ಲ, ಏನು ಕೊರತೆ ದಶರಥನಿಗೆ? ಆಸ್ತಿ ಇದೆ, ಪ್ರೀತಿ ಮಾಡೋ ಹೆಂಡತಿ ಇದ್ದಾರೆ, ಸ್ಥಾನಮಾನ ಇದೆ, ಶಕ್ತಿ ಇದೆ, ದೇವರೇ ಸಹಾಯಕ್ಕೆ ಬರ್ತಾರೆ ಕರೆದ್ರೆ, ಶತ್ರುಗಳು ಓಡೋಗ್ತಾರೆ, 10 ದಿಕ್ಕುಗಳಲ್ಲೂ ಯುದ್ಧ ಮಾಡೋ ಕೆಪಾಸಿಟಿ ಇದೆ, ಕುಬೇರನ ಹತ್ರ ಇರುವಷ್ಟು ಆಸ್ತಿ ಇದೆ. ಏನು ಕೊರತೆ ದಶರಥಂಗೆ? ಎಲ್ಲ ಇದೆಯಲ್ವಾ ಅಂತ ನಮಗನ್ಸುತ್ತಲ್ವ. ಆದರೆ ದಶರಥಂಗೂ ಒಂದು ಕೊರತೆ ಇತ್ತು. ಅದೇನೆಂದರೆ, ಅವರಿಗಿದ್ದಿದ್ದ ಕೊರತೆ ಅವರಿಗೆ ಮಕ್ಕಳಾಗಿರಲಿಲ್ಲ. ಇವೆಲ್ಲ ಇತ್ತು. ಓಕೆ, ಆ ಕೊರತೆ ಅವನನ್ನು ಬಾಧಿಸುತ್ತಲೇ ಇತ್ತು. ಅವ್ರಿಗೂ ಕೂಡ ಇದು ಚಿಂತೆ ಬರ್ತಾ ಇತ್ತು ಆಗಾಗ. ಆದರೆ ಅದು ರಾಜನಾಗಲು ತೊಡಕಾಗದಂತೆ ಅದನ್ನು ಮನಸ್ಸಿಗೆ ಹಚ್ಚಿಕೊಂಡಿರಲಿಲ್ಲ. ಅಂದರೆ ಇದು ಅವನಿಗೆ ಅವಾಗವಾಗ ಎಲ್ಲ ಇದೆ ನನ್ನ ಹತ್ರ, ಆದರೆ ನನಗೆ ಮಕ್ಕಳಾಗಿಲ್ವಲ್ಲ, 3 ಜನ ಪ್ರೀತಿ ಮಾಡೋ ಹೆಂಡತಿದಿರಿದ್ದಾರೆ, ಆದರೆ ಒಬ್ರಿಗೂ ಮಕ್ಕಳಿಲ್ವಲ್ಲ ಅನ್ನೋ ಕೊರತೆ ಇತ್ತು ಅಂತ ಅವರು ಬೇಜಾರಾಗ್ತಿದ್ರು. ಆದರೆ ಅವರ ಬೇಜಾರು, ದುಃಖ ಅವರ ರಾಜ್ಯದ ಆಡಳಿತಕ್ಕೆ ತೊಂದರೆ ಆಗದೆ ಇರೋ ಥರ ಇತ್ತು. ಆ ಥರ ಅವರು ಬ್ಯಾಲೆನ್ಸ್ ಮಾಡ್ತಾಯಿದ್ರು. ಅಂದರೆ ನಾವುಗಳು ನಮಗೆ ಕೊರತೆ ಒಂದಿದ್ದರೆ, ನಮ್ಮ ಕೆಲಸ ಇದೆ, ಗಂಡ ಇದ್ದಾರೆ, ಮಕ್ಕಳಿದ್ದಾರೆ, ಊಟ ಮಾಡೋಕ್ಕೆ ಜಾಗ ಇದೆ, ಅಟ್ಲೀಸ್ಟ್ ಒಂದೊತ್ತಾದರೂ ಊಟ ಮಾಡ್ತಾಯಿದ್ದೀವಿ, ಉಳ್ಕೊಳ್ಳೋಕೆ ಒಂದು ಬಾಡಿಗೆ ಮನೆ ಆದರೂ ಇದೆ, ಬೇಡ ಒಂದು ಶೆಡ್ ಆದರೂ ಇದೆ, ನಮಗೆ ಹಾಕ್ಕೊಳ್ಳೋಕೆ ಒಂದು 3 ಜೊತೆ ಬಟ್ಟೆ ಆದರೂ ಇದೆ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಏನು ಹೇಳ್ತಾರೆ, ಏನೋ ಒಂದು ಇದೆ ಒಟ್ಟಿನಲ್ಲಿ ಅಲ್ವಾ. ಸೊ ನಮ್ಮ ಹತ್ರ ಅಷ್ಟೆಲ್ಲ ಇರೋದನ್ನು ನಾವು ಗಮನಿಸ್ದೆ ಇಲ್ಲದೆ ಇರೋದ್ರ ಕಡೆ ಚಿಂತೆ ಮಾಡಿಕೊಂಡು ನಮ್ಮ ಸಾಮರ್ಥ್ಯ, ನಮ್ಮ ಶಕ್ತಿಯನ್ನು ನಾವು ಕುಂದಿಸ್ಕೊಳ್ತಾ ಇರ್ತೀವಿ ಚಿಂತೆ ಮಾಡಿ ಮಾಡಿ. ದಶರಥ ಏನಾದರೂ ಮಕ್ಕಳಿಲ್ಲ ಅನ್ನೋದನ್ನು ಚಿಂತೆ ಮಾಡಿದ್ದಿದ್ರೆ ಇವತ್ತು ದಶರಥ ಅಷ್ಟು ಚೆನ್ನಾಗಿ ರಾಜ್ಯ ಆಡಳಿತ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ನೋಡಬೇಕಾಗಿರೋದು, ದಶರಥ ಆ ಒಂದು ಆಡಳಿತನ ನಡೆಸೋದ್ರ ಜೊತೆಗೆ ಕೊರತೆ ಇದ್ದರೂ ಸಹ ಅದು ಅವ್ರಿಗೆ ತೊಂದರೆ ಬರದೇ ಇರೋ ಥರ ನೋಡ್ಕೊಂಡಿದ್ರು. ಅವರು ಪ್ರಜಾಪಾಲನೆಯನ್ನು ಚೆನ್ನಾಗೇ ಮಾಡ್ತಾಯಿದ್ರು.
ದೇಶವನ್ನು ಭದ್ರವಾಗಿ ಕಟ್ಟಿದ್ರು, ಶತ್ರುಗಳನ್ನು ಮಣಿಸ್ತಾ ಇದ್ರು, ಮಿತ್ರರನ್ನು ಸಂಪಾದಿಸಿದ್ರು, ರಾಷ್ಟ್ರವನ್ನು ಸಂಪದ್ಭರಿತವಾಗಿಟ್ಟಿದ್ರು, ಲೋಕಗಳಲ್ಲಿ ಹೆಸರುವಾಸಿಯಾಗಿದ್ದರು. ಆದರೆ ಅವ್ರಿಗಿದ್ದಿದ್ದು ಒಂದೇ ಕೊರತೆ, ಮಕ್ಕಳಿಲ್ಲ ಅಂತ. ಆದರೆ ಆ ಕೊರತೆಯಾಗಿತ್ತು ಅಷ್ಟೇ ಹೊರತು ಅವರಿಗೆ ಬೇರೆ ಯಾವ ಒಂದು ಕೆಲಸಕ್ಕೆ ತೊಡಕು ಮಾಡ್ತಿರಲಿಲ್ಲ. ಈಗ ನಾವು ಯೋಚನೆ ಮಾಡೋಣ, ನಮ್ಮ ಯಾವ ಕೊರತೆಗಳು ನಮ್ಮನ್ನು ತಡೀತಾ ಇದೆ. ನಾವು ಯಾವ ಕೊರತೆ ಬಗ್ಗೆ ಯೋಚನೆ ಮಾಡಿಕೊಂಡು, ನಾನು ತುಂಬ ಸಣ್ಣ ಇದ್ದೀನಿ, ನಾನು ಚೆನ್ನಾಗೇ ಇಲ್ಲ ನೋಡೋಕ್ಕೆ, ಅಯ್ಯೋ ನನಗೆ ಹೇರ್ ಫಾಲ್ ತುಂಬ ಆಗ್ತಾಯಿದೆ, ಆಮೇಲೆ ನಾನು ನಂಗೆ ಶುಗರ್ ಇದೆ, ಈ ಥರ ಏನೋ ಒಂದು ಸಮಸ್ಯೆ ಕೊರತೆ ಇರುತ್ತೆ. ಅದನ್ನ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಅಟ್ಲೀಸ್ಟ್ ಏನಿದೆ ಅದನ್ನು ನೋಡೋಕ್ಕೆ ಆಗದೆ ಇರೋದನ್ನು ಕಳ್ಕೊಳ್ತಾ ಇರ್ತೀವಿ. ಇಲ್ಲಿ ನಾವು ನೋಡಬೇಕಾಗಿರೋದು, ಕೊರತೆ ಇದ್ದುಕೊಳ್ಳಲಿ, ಅದು ಬದುಕನ್ನು ಹಾಳು ಮಾಡದಿರಲಿ. ಕೊರತೆನೇ ಇಲ್ಲದೆ ಇರೋ ಥರ ಬದುಕಬೇಕು ಅನ್ನೋ ನಿರೀಕ್ಷೆ ಬೇಡ. ಕೊರತೆ ಇರಲಿ, ಆದರೆ ಆ ಕೊರತೆ ಬದುಕನ್ನು ಹಾಳು ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾ ಇರೋದು. ಕೊರತೆಗೂ ಒಂದು ಕಾರಣ ಇರುತ್ತೆ, ನಾವು ಅದನ್ನು ಎಕ್ಸೆಪ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈಗ ನಾವೆಲ್ಲರೂ ಯೋಚನೆ ಮಾಡೋಣ, ನಮ್ಮ ಲೈಫಲ್ಲಿ ಯಾವ ಕೊರತೆ ನಮ್ಮನ್ನು ಯಾವಾಗಲೂ ಚಿಂತೆ ಮಾಡೋಂಗೆ ಮಾಡ್ತಾ ಇದೆ. ನಾನು ಇದನ್ನು ಆಧ್ಯಾತ್ಮದ ವರ್ಕ್ಶಾಪ್ಗಳಲ್ಲಿ ಮಾಡಿಸ್ತೀನಿ ಅಲ್ವಾ. ಅಂದರೆ ಯಾವ್ಯಾವುದು ನಿಮ್ಮನ್ನು ತಡೀತಾ ಇದೆ, ಯಾವ ಕೊರತೆ ಇದೆ ನಿಮಗೆ, ಅದನ್ನು ಹೇಳಿ ನಾನು ಲಿಂಕ್ ಕೊಟ್ಕೊಂಡು ಅದನ್ನು ಹೆಂಗೆ ಹೀಲ್ ಮಾಡೋದು ಅಂತ ಮಾಡ್ತೀವಿ ನಾವು. ಬಟ್ ಯಾಕೆ? ಬಿಕಾಸ್ ಫಸ್ಟು ಮನುಷ್ಯರಾಗಬೇಕು. ಹಾಗೆ ಈ ಎಲ್ಲ ಗುಣಗಳು ಅವರಲ್ಲಿ ಇದ್ದಿದ್ದಕ್ಕೇ ಅವರು ಏನು ಹೇಳ್ತಾರೆ, ರಾಮನ ತಂದೆಯಾಗಿ ಬರೋಕ್ಕೆ ಸಾಧ್ಯ ಆಯಿತು. ರಾಮ ಅವ್ರ ಹೊಟ್ಟೆಲಿ ಹುಟ್ಟಿದ ಅಂತ ನಾನು ಹೇಳ್ತಾ ಇಲ್ಲ. ರಾಮನಿಗೆ ತಂದೆ ಆಗೋದಕ್ಕೆ ದಶರಥನಿಗೆ ಆ ಕ್ವಾಲಿಟೀಸ್ ಇತ್ತು, ದಶರಥ ಅವ್ರಿಗೆ. ಹಾಗೆ ರಾಮ ಒಪ್ಕೊಂಡು ಅವ್ರ ಮಗುವಾಗಿ ಬರೋದಕ್ಕೂ ಕೂಡ ದಶರಥರಲ್ಲಿ ಆ ಕ್ವಾಲಿಟಿ ಇತ್ತು, ಅದಕ್ಕೆ ಬಂದರು. ಓಕೆ, ಸೊ ಇದು ಸ್ವಲ್ಪ ವಿಭಿನ್ನ ಅನಿಸುತ್ತೆ, ಬಟ್ ಇದು ಸತ್ಯ. ಓಕೆ, ಸೊ ಅದನ್ನು ಮುಂದೆ ಯಾವಾಗಾದರೂ ನೋಡೋಣ, ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ತೀವಿ ಸೋಲ್ ಅಂತ. ಸೊ ಹೇಗೆ ಇಲ್ಲೂ ಕೂಡ ಆಯಿತು ಅಂತ ಮುಂದಿನ ಚಾಪ್ಟ್ರಲ್ಲೂ ಕೂಡ ಇದೆ, ನಾನು ಹೇಳ್ತೀನಿ. ಈಗ ನಮ್ಮ ಕೊರತೆ ನಮಗೆ ನಮ್ಮ ಬೆಳವಣಿಗೆನ ಅಡ್ಡಿ ಮಾಡಬಾರ್ದು. ಏನೋ ಒಂದು ಕೊರತೆ ಇದೆ, ಆ ಕೊರತೆ ಇವಾಗ ಹೆಂಡತಿ ಪ್ರಾಬ್ಲಮ್ ನನಗೆ, ಓಕೆ, ಮಿಕ್ಕಿದೆಲ್ಲದರಲ್ಲೂ ನನಗೆ ಹೊರಗಡೆ ಸಕ್ಸಸ್ ಇದೆ, ಹೊರಗಡೆ ಒಳ್ಳೆ ಕೆಲಸ ಇದೆ, ದುಡಿತಾ ಇದ್ದೀನಿ, ಒಳ್ಳೆ ರೆಸ್ಪೆಕ್ಟ್ ಇದೆ, ಟ್ಯಾಲೆಂಟ್ ಇದೆ, ಸ್ಕಿಲ್ ಇದೆ ಅಂದರೆ ಹೆಂಡತಿ ಪ್ರಾಬ್ಲಮ್ ಅಂತ ಅಂದ್ಕೊಂಡು ಆ ಇರೋ ಬರೋ ಎಲ್ಲದನ್ನು ನಾವು ಹಾಳು ಮಾಡ್ಕೋಬಾರ್ದು. ಅವಾಗೇನಾಗುತ್ತೆ, ಆ ಎನರ್ಜಿ ಕೂಡ ಹಾಳಾಗುತ್ತೆ. ಗಂಡನ ಪ್ರಾಬ್ಲಮ್, ಅತ್ತೆ ಪ್ರಾಬ್ಲಮ್ ಅಂತ ಒಬ್ಬರು ಪ್ರಾಬ್ಲಮ್ನ ಇಟ್ಕೊಂಡು, ಒಂದು ಕೊರತೆನ ಇಟ್ಕೊಂಡು ಜೀವನದಲ್ಲಿ ನಿಮಗೆ ಭಗವಂತ ಕೊಟ್ಟಿರೋ ಅಂಥದ್ದನ್ನು ಕಳ್ಕೊಬೇಡಿ. ಈಗ ಯೋಚನೆ ಮಾಡಿ, ನೀವು ನಿಮ್ಮ ಕೊರತೆ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಇರುವಿಕೆಯ ಬಗ್ಗೆ, ಅಂದರೆ ಏನೆಲ್ಲ ನಿಮ್ಮ ಹತ್ರ ಇದೆ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಅಂತ. ಕೊರತೆ ಇದ್ದರೆ ಇರಲಿ ಬಿಡಿ, ಆದರೆ ಅದು ನಮ್ಮ ಬದುಕನ್ನು ಹಾಳು ಮಾಡದಂತೆ ಇರಲಿ. ಥ್ಯಾಂಕ್ ಯು.